ಎಲ್ರಿಗೂ ನಮಸ್ಕಾರ. ನನ್ನ ಮೊದಲೇ ವಿಡಿಯೋ 15 ದಿನಗಳ ಹಿಂದೆ ಅಪ್ಲೋಡ್ ಮಾಡಿದಾಗ ಸ್ಟ್ಯಾಂಡಪ್ ಕಾಮಿಡಿದು ಮೊದಲ ನಡಿಗೆಯ ಸಂಶೋಧನೆಗಳು ಅಂಥೇಳಿ ಬಹಳಷ್ಟು ಜನ ಒಂದೇ 15 ದಿವಸದೊಳಗೆ ನಾನು 235 ಜನರನ್ನು ತಲುಪಿದ್ದು ಭಾಳ ಸಂತೋಷ ಆಯಿತು. ನೀವೆಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗಾಗಿ ಆ ಬೆಂಬಲ ಇಟ್ಕೊಂಡು ನಾನು ಈ ಮತ್ತೊಂದು 2ನೇ ವಿಡಿಯೋ ಅಥವಾ ಈ ಸಾಹಸಕ್ಕೆ ಕೈ ಹಾಕೀನಿ ಅಂತ ಹೇಳ್ಬೋದು. ಇವತ್ತೇನಪ್ಪ ಸಂಶೋಧನೆ ಮಾಡಿದ್ದೀವಿ ಅಂತಂದ್ರೆ, ಎಲ್ಲರಿಗೂ ದೊಡ್ಡ ಪ್ರಶ್ನೆ, ಹೆಚ್ಚಾಗಿ ಸಂಸಾರಿಗರಿಗೆ ಏನಪ್ಪ ಅಂದ್ರೆ, ನಾವು ಆನಂದವಾಗಿರಲು ಏನು ಮಾಡಬೇಕು ಅಂಥೇಳಿ. ಯಾರೂ ವಿಚಾರ ಮಾಡಬೇಡ್ರಿ, ನಾನು ನಿಮಗೆ ಬೋಧನೆ ಮಾಡೋಕತ್ತಿಲ್ಲ ಅಥವಾ ಮೆಡಿಟೇಷನ್ ಮಾಡಿರಿ ಅಂತ ಹೇಳಲಿಕ್ಕತ್ತಿಲ್ಲ. ಬಹಳ ಸುಲಭವಾದಂತಹ ನನ್ನ ಸ್ವಂತ ಅನುಭವದ ಒಂದು ವಿವರಣೆಯನ್ನು ನಿಮ್ಗೆ ಕೊಡ್ತೇನೆ. ಹೆಂಗೆ ಅಂದರೆ, ಯಾವಾಗ ಸಂಸಾರಿಗರಿಗೆ ಕ್ಲಾಶ್ ಆಗ್ತಾವೆ, ಜಗಳಗಳಾಗ್ತಾವೆ ಅಂತಂದ್ರೆ, ನೀವು ನಮ್ಗೆ ಟೈಮ್ ಕೊಡವಲ್ರಿ, ಮಕ್ಕಳಿಗೆ ಅಭ್ಯಾಸ ಹೇಳವಲ್ರಿ, ಕಾಯಿಪಲ್ಯ ತರವಲ್ರಿ, ಈ ಥರ ಚಿಕ್ಕ ಪುಟ್ಟಕ್ಕೆಲ್ಲ ಮನಸ್ತಾಪಗಳು ಅದೇ ದೊಡ್ಡದಾಗ್ತಾ ಹೋಗ್ತದೆ. ಒಂದು ಸಲ ಮಾತು ನಿಲ್ತದೆ. ಇದನ್ನೆಲ್ಲ ಬಿಟ್ಬಿಡಬೇಕು ಅಥವಾ ಇಲ್ಲದೇ ಇರೋಂಗೆ ನಾವು ಇರಬೇಕಪ್ಪ ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ, ದೊಡ್ಡ ಚಿಂತೆ ಮಾಡಬೇಕು. ಏನು ದೊಡ್ಡ ಚಿಂತೆ? ಟ್ರಂಪು ಮೊನ್ನೆ ಭಾಷಣದೊಳಗೆ ಹೇಳುವಾಗ ಅವನಿಗೆ ಯಾರೋ ಗುಂಡು ಹಾರಿಸಿದ್ರು, ಅದು ಕಿವಿ ಹತ್ತಿರ ತಾಗಿ ಹೋಯಿತು. ಸೊ ಈ ಒಂದು ಘಟನೆಯಿಂದ ಅವನದು ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೋ, ಅವನು ಆರಿಸಿ ಬಂದರೆ ಭಾರತಕ್ಕೆ ಆಗುವ ನಷ್ಟ ಏನು ಅಥವಾ ಪ್ರಯೋಜನ ಏನು, ಆಮೇಲೆ ಮೋದಿಯವರು ಅದರ ಬಗ್ಗೆ ಯಾವ ರೀತಿ ಆ್ಯಕ್ಷನ್ ತಗೋಬೇಕು, ಏನು ಸ್ಟ್ರಾಟಜಿ ಮಾಡಬೇಕು, ಈ ಥರ ಚಿಂತನೆಗಳನ್ನು, ದೊಡ್ಡ ಚಿಂತೆಯನ್ನು ನೀವು ಮಾಡೋದಲ್ಲದೆ ಮನೆಯವರನ್ನು ಕೂಡ ಎಳಿಬೇಕು. ಅದಕ್ಕೆ ಹೆಂಡತಿ ಜೊತೆ ಮಾತಾಡಬೇಕು, ಮಕ್ಕಳ ಜೊತೆ ಈ ವಿಷಯ. ಹಿಂಗೆ ಒಂದು ದಿವಸಕ್ಕೆ 15 ನಿಮಿಷ ಈ ಥರ ಚಿಂತೆ ನೀವು ಮಾಡಿಬಿಟ್ರೆ ಭಾಳ ದೊಡ್ಡ ಉಳಿತಾಯ. ಏನು ಉಳಿತಾಯ? ಒಂದು, ಕೋಪ ಆಗೋದಿಲ್ಲ, ಜಗಳ ಆಗೋದಿಲ್ಲ, ಟಿ ವಿ ನೋಡಬೇಕು ಅಂತ ಅನಿಸೋದಿಲ್ಲ. ಮಕ್ಕಳಿಗೆ ಆಯ್ತು, ನಮಗೂ ಆಯಿತು, ವೈಫ್ಗೂ ಆಯಿತು, ಹೆಂಡ್ತಿ. ಈ ರೀತಿ ದೊಡ್ಡ ಸ್ಟ್ರಾಟಜಿ ನೀವು ಅವ್ರಿಗೆ ಚಿಂತನೆಗಳಿಗೆ ಹೇಳಿದ್ರೆ ನಿಮ್ಮಲ್ಲಿ ಜಗಳಗಳು ಕಡಿಮೆ ಆಗ್ತವೆ ಅಲ್ವಾ? ಟೈಮೇ ಸಿಗತ್ತೆ, ನಿಮ್ಗೆ ಸಮಯನೇ ಸಿಗೋದಿಲ್ಲ ಜಗಳ ಮಾಡೋಕ್ಕೆ. ಹೌದಲ್ರಿ, ನೀವು ಹೇಳಿದ್ದು ನಿಜ ಐತಿ, ನಿಜ, ವಿಚಾರ ಮಾಡಬೇಕಾದಂಥ ಮಾತು ಅಂತ ಅವರು ಅಂತಾರೆ. ಎರಡನೇದ್ದು, ಈ ರೀತಿ ಯಾಕೆ ನಾವು ಜಗಳ ಆಡಬಾರ್ದು ಹೆಂಡತಿಯರ ಜೊತೆಗೆ ಅಂತಂದ್ರೆ, ಎಸ್ಪೆಷಲಿ ಹೆಂಡತಿಯರ ಜೊತೆಗೆ ಯಾಕೆ ಜಗಳ ಆಡಬಾರ್ದು ಅಂದರೆ, ಮೊನ್ನೆ ಹರಿಕಥಾ ದಾಸರದ್ದು ಒಂದು ಪ್ರವಚನ ಕೇಳ್ತಿದ್ದೆ ನಾ ಯೂಟ್ಯೂಬ್ ಒಳಗೆ. ಭಾಳ ಚಂದ ಐತದು. ಏನಂದರೆ, ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಪಾಲು, ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಪಾಲು, ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಓಕೆ, ನಮ್ಮದು ಓನ್ಲಿ ಕೊಡ್ಬೋದು ಅಥವಾ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಪುಣ್ಯನ. ಆದರೆ ಹೆಂಡತಿಯ ಪಾಪದೊಳಗೆ ನಮಗೆ ಪಾಲೈತಿ. ಅವರಿಗೆ, ಹೆಂಡತಿಗೆ ಗಂಡನ ಪಾಪದೊಳಗೆ ಪಾಲಿಲ್ಲ. ಅಂದ್ರೆ ನಮ್ಮದು ಪಾಪ ನಾವೇ ಹೊರಬೇಕು, ಪ್ಲಸ್ ಹೆಂಡತಿ ಪಾಪನೂ ಹೊರಬೇಕು. ಹೌದಾ? ಸೊ ನಮ್ಮ ಪಾಪ 100% ಅಂತ ನೀವು ಅಂದ್ಕೊಂಡ್ರೆ ಅವ್ರದ್ದು 50% ನೀವು ತೊಗೋತೀರಿ. 150% ಪಾಪ ನೀವು ತೊಗೋತೀರಿ. ಜಗಳ ಮಾಡಿದ್ರೆ ಇನ್ನೂ ಜಾಸ್ತಿ ತೊಗೋತೀರಿ. ಅದಕ್ಕೆ ಜಗಳ ಮಾಡಬೇಡ್ರಿ. ಹೆಂಡತಿಯರದ್ದು ಬೆನಿಫಿಟ್ ನೋಡ್ರಿ, ಗಂಡನ ಪುಣ್ಯದೊಳಗೆ ಪಾಲು ತೊಗೋತಾರೆ ಅವರು, ಪುಣ್ಯದೊಳಗೆ ಪಾಲು ತೊಗೋತಾರೆ. ಆಮೇಲೆ ಅವ್ರ ಪುಣ್ಯದೊಳಗೂ ಪಾಲು ಅವ್ರಿಗೆ ಇರ್ತೈತಿ. ಸೊ ಅವ್ರು 150% ಪುಣ್ಯ ತೊಗೊಂಡೇ ಹೋಗ್ತಾರೋ. ಆದ್ದರಿಂದ ಅವರ ಮನಸ್ಸು ಕರಗುವ ರೀತಿ ನೀವು ನಡ್ಕೊಂಡ್ರೆ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಗ್ರ್ಯಾಂಟ್ ಮಾಡ್ಬೋದು. ಅವರು ಪಾಪ ಕಡಿಮೆ ಮಾಡ್ಬೋದು, ಪುಣ್ಯ ಅಂತ ಕೊಡೋದಿಲ್ಲ, ಅವರು ಪಾಪ ಕಡಿಮೆ ಮಾಡ್ಬೋದು ಅಲ್ವಾ? ಆದ್ದರಿಂದ ಈ ಎರಡೂ ವಿಷಯಗಳನ್ನು ಗಮನಿಸಿ, ಗಂಡಸರಿಗೆ ಹಂಗಂದ್ರೆ ಏನು ಮಾಡಬೇಕು ಪಾಪ ಕಳ್ಕೊಳಕ್ಕೆ ಅಂಥೇಳಿ ಚಿಂತನೆ ಮಾಡಿದಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬಂತು. ಏನಂತಂದ್ರೆ, ದೊಡ್ಡ ಸೂತ್ರ ಅದು. ಶರಣರು ಇದನ್ನು ಕೊಟ್ಟಾರ. ಏನಪ್ಪ? ಶರಣ ಸತಿ ಲಿಂಗಪತಿ ಅಲ್ವಾ? ಶರಣ ಸತಿ ಲಿಂಗಪತಿ. ಲಿಂಗ, ಇಷ್ಟಲಿಂಗ ಇದ್ದವರು ಇಷ್ಟಲಿಂಗವನ್ನು ಪತಿ ಅಂತ ತಿಳ್ಕೊಬೋದು. ಯಾರು ದೇವ್ರು ನಂಬ್ತಿರೋ, ನಿಮ್ಮ ಗುರುಗಳು ನಂಬ್ತಿರೋ,
ಅಲ್ಲಾನ್ ನಂಬ್ತಿರೋ, ಯೇಸುನ್ ನಂಬ್ತಿರೋ, ಕೃಷ್ಣನ್ ನಂಬ್ತಿರೋ, ರಾಮನ್ ನಂಬ್ತಿರೋ, ಶಿವನ್ ನಂಬ್ತಿರೋ, ವೀರಭದ್ರೇಶ್ವರ್ ನಂಬ್ತಿರೋ, ಏನು ನಂಬ್ತೀರಿ ನಂಬ್ರಿ. ನಾವು ಯಾವಾಗಲೂ ಎದ್ದ ತಕ್ಷಣ ಕೈ ಮುಗಿಯುವಾಗ ದೇವ್ರಿಗೆ ಕೈ ಮುಗಿತೇವೆ. ದೇವ್ರು ನಂಬದೇ ಇರೋ ನಾಸ್ತಿಕರು ಏನು ಮಾಡ್ಬೋದು, ಒಂದು ಶಕ್ತಿ ಐತೆ ಅಂತ ನಂಬ್ತೀರಿ, ಸೂರ್ಯಾಗ ನಂಬ್ತೀರಿ, ಚಂದ್ರಗೆ ನಂಬ್ತೀರಿ ಎಲ್ಲ, ಅಥವಾ ಪ್ರಕೃತಿಗೆ ನಂಬ್ತೀರಿ ಎಲ್ಲ. ಆ ಪ್ರಕೃತಿಗೆ ನಾವು ಹೇಳ್ಕೊಳ್ಳೋಣ, ಅಪ್ಪ ಸತಿ ಭಾವದೊಳಗೆ ಅವ್ರು ಹೆಂಗೆ ಮನಸ್ಸು ಕೊಟ್ಟು ನಮಗೋಸ್ಕರ ಅಡುಗೆ ಮಾಡ್ತಾರೋ, ನೀರು ಕೊಡ್ತಾರೋ, ಊಟ ಮಾಡ್ತಾರೋ, ಕೇರ್ ಮಾಡ್ತಾರೋ, ಅಪ್ಪ ಆ ರೀತಿ ನಾನು ನಿನಗೆ ನಮಸ್ಕಾರ ಮಾಡ್ತೀನೋ, ನಿನಗೇನು ಬೇಕು ಅಥವಾ ಒಂದು ಅರ್ಘ್ಯ ಕೊಡ್ತೀನೋ, ದೀಪ ಕೊಡ್ತೀನೋ, ಧೂಪ ಕೊಡ್ತೀನೋ, ಪೂಜೆ ಮಾಡ್ತೀನೋ, ನಡ್ಕೋತೀನಿ. ಆ ಭಾವದೊಳಗೆ ನೀವು ಮಾಡಿದ್ರಿ ಅಂದ್ರೆ ದೇವರ ಪುಣ್ಯದಲ್ಲಿ ನಿಮಗೆ ಪಾಲಿದ್ದೇ ಇರ್ತದೆ. ಇದು ನಾನು ಹೇಳಿಲ್ಲಪ್ಪ, ಹರಿಕಥಾ ದಾಸರು ಹೇಳಿದ್ದು. ಸೊ ಇವೆಲ್ಲ ವಿಷಯಗಳನ್ನು ತಿಳ್ಕೊಂಡು ಜಗಳಗಳನ್ನು ಕಡಿಮೆ ಮಾಡೋಣ. ಬಹುಶಃ ಈ ಸಂಶೋಧನೆಗಳು ಹುಡುಕಾಟದ್ದು ಸತ್ಯ ಏನು ಹುಡುಕಿದೇನಲ್ಲ ಅದು ನಿಮ್ಮ ಮನಸ್ಸಿಗೆ ನಾಟಿದ್ರೆ, ನಾನು ಹೇಳೋದು ನಿಮಗೆ ಖುಷಿ ಕೊಟ್ಟರೆ, ಸಂತೋಷ ಕೊಟ್ಟರೆ, ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋಲ್ಲ. ಆದರೆ ಬೆಲ್ ಐಕಾನ್ ಇರ್ತೈತಲ್ಲ ಅದನ್ನ ಪ್ರೆಸ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತನೂ ಮಜಬೂತಾಗಿ ಇನ್ನೂ ಚೆನ್ನಾಗಿ ಮಾಡ್ತೀನಿ. ನಿಮ್ಮ ಬೆಂಬಲ ಹೀಗೆ ಇರಲಿ. ನಮಸ್ಕಾರ.